ಕಟಿಂಗ್ ಶಾಪ್ ಒಂದು ಇನ್ಸಿಡೆಂಟ್ ಆಗ್ಬಿಡ್ತು ಅಂತ ಇವಾಗ ಹೆಂಗಿದ್ದೀನಿ. ಅವ್ನ್ ಪಿಜ್ಜಾ ಬರ್ಗರ್ ನೋಡಿದಿಲ್ಲ, ಬೇಜಾರಾಗ್ಬಿಡ್ತು. ನಾನು ಎಲ್ಲಿದ್ರು ನಾವು ಹುಡ್ಕೊಂಬತ್ತ ನಾಳು ಮಾಡಕ್ ನನ್ನ ಹಲೋ ಗೆಳೆಯರೇ ಮತ್ತು ಗೆಳತಿಯರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt Billy. Watch on my wrist, but I want that diamond. ಇವಾಗ ನಾನು ನಮ್ಮ ತಾತನ ಮನೆ ಹತ್ರ ಬಂದಿದ್ದೀನಿ. ಹೆಂಗಂದ್ರೆ ಸ್ವಲ್ಪ ಮೊಸರಣ್ಣಿ ಎತ್ಕೊಂಡು ಹೋಗ್ಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ. ಇಲ್ಲಿಂದ ಎತ್ಕೊಂಡು ಹೋದ್ಮೇಲೆ ಹಸುಕೋಬೇಕು. A few moments later. ಬಂದು ಹಸು ಮೆಸ್ತತೀನಿ. ಇವಾಗ ನಮ್ಮ ಚಿಟ್ಟೆ ನಾನು ಗುಡ್ತಿಡ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೀನಿ, ತಿರ್ಗಾ ಹುಡ್ಕ ಬಂದೈತೆ. ಇಲ್ಲಿ ಇರ್ತಾನೆ ಅಂದ್ಬಿಟ್ಟು ನೋಡ್ತಾ ಇರೋದು ನೋಡು, ಇವನೇನೋ ಬೇರೆ ಇದು ಇವನೇನೋ ಯಾರಿದು ಅಂತ ನೋಡ್ತಾ ಇರೋದಿತ್ತು. ಇಲ್ಲಿ ಹತ್ರ ಬತ್ತ ಗುಡ್ತಿಡಿದಿತ್ತು. ಈಗ ಹಸು ಮೆಸ್ತಾ ಇದ್ದೀನಿ. ಏಯ್ ಏನಕ್ಕೆ ಬಂದಿದ್ದು ನಾನೇ ನಿಂಕ? ಏಯ್ ನಾನು ಎಲ್ಲಿದ್ರು ನಾವು ಹುಡ್ಕೊಂಬತ್ತ ನಾಳು ಮಾಡಕ್ ನನ್ನ ನಿಮ್ದೇ ಹಸಿಲ ಸರ್, ನಿಮ್ದೇ ಇರೋಣ ಅಂತ ಬಂದೆ ನಾನು. ಹಾಳು ಮಾಡಿ ಇಕ್ತಾನೆ ಇಲ್ಲಕ್ ಬಂದ್ಬಿಟ್ಟಿರು. ಇವಂಕ ಇಲ್ಲಿ ನೆಲದ ಮೇಲೆ ಕುತ್ಕೋರಕ ಆಗಿಲ್ಲ. ಅಲ್ಕ ಯಾಕ ಅವ್ಗಳು ಬರಲ್ಲ ಅಂತ ನಂಗೆ ಗೊತ್ತಲ್ಲೇ. ಬಿಸ್ಲಿತ್ತದ ಹಾವು ಇರಲ್ಲ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಡ್ಯೂಟಿಗೆ ಹೋಗ್ತೀನಲ್ಲ, ಚಳಿನಾ ಇವಾಗ ಸ್ವಲ್ಪ ನಂಗೆ ಇದಾಗ್ತಾ ಇರೋದು. ಸ್ವಲ್ಪ ಹಾವುಗಳು ಜಾಸ್ತಿ ಓಡಿರ್ತು ತಣ್ಣಗಿರೋ ಜಾಗದಾಗ. ಕೆಲವ್ರು ಹಂಗೆ ಹೋಗಿ ಬಿಸ್ಲ ಕುತ್ಕೊಡ್ತಾರೆ, ಸುಮ್ನೆ ಯಾಕೋ ಬಂದ್ ಜೋಬಾಗಿ ಹಾಕ್ಬಿಟ್ಟತ್ತು ಅಂದ್ಬಿಟ್ಟು ಪ್ಯಾಂಟ್ ಒಳಗ. ಕೆಲವ್ರಲ್ಲೇ ನೀನಲ್ಲ, ನಾನು ನೀನು ಹಂಗೆ ಮಾಡ್ದೇನೋ ಅನ್ಕಂದೆ. ನಿಂಗೆ ಅಷ್ಟು ತಲೆ ಇಲ್ಲ ಬಿಡು. ಇವಾಗ ಸ್ವಲ್ಪ ಹಾಲಲ್ಲ ನೀರು ಕುಡ್ಸಕ್ ಹೋಗ್ಬೇಕು. ಎಡಿಟ್ ಮಾಡ್ತಾ ಇದ್ದೀನಿ. ಎಷ್ಟು ವಿಡಿಯೋ ಅವೆ ಎಡಿಟ್ ಮಾಡ್ತಾನೆ ಇದ್ದೀನಿ. ಇನ್ಸ್ಟಾಗ್ರಾಮ್ಗೂ ಎಡಿಟ್ ಮಾಡ್ತಾ ಇರಬೇಕು, ಯೂಟ್ಯೂಬ್ಗೂ ಎಡಿಟ್ ಮಾಡ್ತಾ ಇರಬೇಕು. ತಂಬ್ಲೈನ್ ಮಾಡೋಕ್ಕೆ 2 ಅವರ್ ಆಗ್ತದೆ. ಹಂಗಾಗ್ಬಿಟ್ಟಿದೆ ಜೀವನ. ನಂಗೆ ಸ್ವಲ್ಪ ಪರವಾಗಿಲ್ಲ. ಹಸು ಮೇಯ್ಸೋಕೆ ಫಸ್ಟ್ ಬೇಜಾರಾಗೋತು. ಮೊಬೈಲ್ ಯೂಸ್ ಮಾಡ್ಕೊಂತಿರೇನೆ, ಅದು ಇದು ನೋಡ್ಕೊಂಡಿರೋಣ. ಇವಾಗ ಸ್ವಲ್ಪ ಕೆಲಸ ಸಿಕ್ಕಂಗಾಗೈತೆ. ಅದೇ ಸ್ವಲ್ಪ ಇದು ಅನಿಸ್ತೈತೆ ಅಂಕ, ಒಳ್ಳೇದು ಅನಿಸ್ತೈತೆ ಅಷ್ಟೇ. ಟೈಮ್ ಆಗೋದು ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಎಡಿಟ್ ಮಾಡ್ತಾ ಇರ್ತೀನಲ್ಲ. ಇವಾಗ ಟೈಮ್ ಆಗೋದು ಗೊತ್ತಾಗ್ತಾ ಇಲ್ಲ. ಇವನು ಒಳ್ಳೆ ಒಂದು ಮ್ಯಾಚ್ ಆಗ್ಬಿಟ್ಟಿತ್ತು ಮೊನ್ನೆ. ಇವನು ಯಾರನ್ನೋ ಹುಡುಗರ್ನ ಹೊಡೆದ್ಬಿಟ್ಟವನೆ. ಇವನ್ ಫೋಟೋ ಹುಡ್ಕಕ್ಕ ನನ್ನ ಚಾನಲ್ ಬಂದಿ, ನನ್ನ ಚಾನಲ್ ಹುಡ್ಬಿಟ್ಟು ತೋರಿಸೋನೆ ಫೋಟೋ ಯಾರ್ಗೆ ಇದ್ರಾಗ ಅವನೇ ಇವನೇ ಅನ್ಬಿಟ್ಟು ಅಲ್ಲಾರ. ಏನ ಆಯ್ತಾ? ಆಗಿಲ್ಲಲ್ಲ ಇನ್ನ ಅಷ್ಟು ನೋಡು, ಎಲ್ಲೆಲ್ಲೂ ಸಿಗಲ್ಲ. ನನ್ನ ಚಾನಲ್ನಾಗ ಸಿಗ್ತದೆ ಎಂತೆಂಥವ್ರ ಫೋಟೋ. ಅದಕ್ಕೆ ಇವನು ಇವಾಗ ಅಡೋ ಸುಮ್ಮನೆ ತೋರ್ದ್ಬೇಡ ಅಂತ ಫಸ್ಟು ನಾನು ಫೇಮಸ್ ಆಗಬೇಕು ಅಂತ ಬರೋನು. ಯಾರು ನೋಡಿದ್ನ? ಯಾರ ಬಿಡ. ಇವಾಗ ಹಸುನೆಲ್ಲ ಮನೆ ಕಡೆ ಹೊಡ್ಕೊಂತೀನಿ. ನಮ್ಮ ಚಿಟ್ಟೆ ಇದು. A few moments later. ಇವಾಗ ಕೆಲಸ ಎಲ್ಲ ಮುಗಿಸಿ ಕಟಿಂಗ್ ಮಾಡಿಸ್ಬೇಕು ಅಂತ ಮನೆಗೆ ಬಂದೆ. ಇವಾಗ ಅಂಗಡಿಗೆ ಹೋಗ್ಬೇಕು ಕಟಿಂಗ್ ಮಾಡ್ಸೋಕೆ. ಗಾಡಿ ಬೇಕು ಅಲ್ಲ, ಅದಕ್ಕೋಸ್ಕರ ಗಾಡಿ ಅಲ್ಲೈತೆ. ಅಲ್ಲೂ ಇಲ್ಲ, ನಾವು ಅಪ್ಪನ ಎತ್ಕೊಂಡು ಹೋಗೋ ಅನಿಸುತ್ತೆ. ಬಂದಮೇಲೆ ಕಟಿಂಗ್ ಮಾಡ್ಸೋಕೆ ಹೋಗ್ತೇವೆ. ಅದಕ್ಕಿಂತ ಮುಂಚೆ ಊಟ ತಿನ್ನಬೇಕು ಅನಿಸೈತೆ. ಬಟ್ ನೋಡೋಣ, ಯಾವುದನ್ನೇ ಕಾಣಿಸ್ತು ಅಂದರೆ ತಿನ್ನಬೇಕು ಅನ್ಸಿದ್ರೆ ಹೋಗಿ ತಿಂತೀನಿ, ಇಲ್ಲಾಂದ್ರೆ ಇಲ್ಲ. ಯಾಕೆ ತಿನ್ನಲ್ಲ? ತಿನ್ಬೇಕು, ದಪ್ಪ ಆಗ್ಬೇಕು, ಬಜ್ಜಿ ಮಾಡ್ಬೇಕು. ಸರಿ ಇವಾಗ ಹೋಗೋಣ. ನೋಡಿ ಇವಾಗ ಹೆಂಗ್ ಕಾಣಿಸ್ತಿದೆ ಕರ 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 ಈ ಹೋಗ್ತಾಳು ಕರ 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 ಕರ. ಇವ್ ಬಂದಾಗಿಂದ ಇವಕ್ಕೆ ಮುದ್ದು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಇವ್ ನೋಡ್ತಾವೆ. ಯಾವ ಚಿಕ್ಕ ಇರ್ತಾವ ಅವು ಜಾಸ್ತಿ ಮುದ್ದು 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 ಮುದ್ದು. ನಮಸ್ತೆ ಮನೆ ಎಷ್ಟಾಗಿದೆ ಇವಾಗ. ಈ ವಾರ ಹಸುಗಳೆಲ್ಲ ಹೊಲಕ್ಕೆ ಕರ್ಕೊತೀರಿ ತಾನೇ ಅಂತ ಓನರ್ ಹೇಳ್ತವ್ರಂತೆ ಅಲ್ಲ. ಎಲ್ಲ ರೆಡಿ. ಇನ್ ಪೈಪ್ಲೈನು, ಕರೆಂಟು, ಫ್ಯಾನ್ಗಳು, ಲೈಟು ಫಿಟ್ ಮಾಡೋದಷ್ಟೇ. ಆವೆಯಿಂದ ಕಾಯ್ತಾನೆ ಇದ್ದೀನಿ ಗೆಳೆಯರೇ ಮತ್ತು ಗೆಳತಿಯರೇ. ಗಾಡಿಯಿಂದ ಬಂದೇ ಇಲ್ಲ.
ಹೇರ್ ಕಟ್ ಮಾಡಿಸ್ಬೇಕು, ಇವನ್ ತರ ಮಾಡಿಸ್ಬೇಕು ಅಂತ ಇದ್ದೆ. ಈ ತರ ಅಷ್ಟೇ ಇಲ್ಲಾಗ ಇವಾಗ ಸುಮ್ಮನೆ ಕುತ್ಕೊಂಡಿದ್ದೀನಿ, ಬರಲಿ ಅಂತ ಕಾಯ್ತಾ ಇದ್ದೀನಿ. ಏನ್ ಮಾಡೋದು ನಾಮಿ, ಏನ್ ಮಾಡೋದು? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಮ್ಮ ಜೊತೆ ಇನ್ನೊಬ್ಬರು ಸೆಲೆಬ್ರಿಟೀಸ್ ಹೇಗಿದ್ದಾರೆ ನೋಡಿ. ಏನ್ ಸೆಲೆಬ್ರಿಟಿ ನೀವು. ನಿಖಿಲ್ನು ನಂಬರ್ 2, ನೀನ್ ನಂಬರ್ 1. ನಾವೆಲ್ಲ ಎಲ್ಲೋ ಬಿಡು, ನಾವೆಲ್ಲ ಕಾಣಿಸೋದು ಇಲ್ಲ. ಇವಾಗ ಜಿಮ್ಕ ಸೇರ್ಬೇಕಂತೆ, ದುಡ್ಡು ರೆಡಿ ಮಾಡ್ಕೋಬೇಕು. ಒಟ್ನಂಗ್ ಮೈಕ್ ತಗೊಳೋದೇ ಬಿಟ್ಬಿಡಲ್ಲ. ಮೈಕ್ ತಗೋರೋದೇ ಬಿಟ್ಬಿಟ್ಟೆ. ಹೋಗಲ್ಲ, ಇವು ಕಾಸ್ಟ್ಲಿ ಅವು. ಅದಕ್ಕೋಸ್ಕರ ಹಿಂಗೆ ಎಡಿಟ್ ಮಾಡ್ಬಿಡು, ಕಲೆ ಇದ್ದೊಂದು ಬೆಲೆ ಇದೆ ಅಷ್ಟೇ. ಅದಕ್ಕೋಸ್ಕರ ಇನ್ನು ಜಿಮ್ಗೆ ಹೋಗಿ ಜಾಯ್ನ್ ಆಗಬೇಕು. ಈ ವಾರ ಜಾಯ್ನ್ ಆಗಬೇಕು ಅಂತಿದ್ದೀನಿ. ಬಟ್ಟೆಗಳು ತಂದು 2 ವಾರ 3 ವಾರ ಆಯ್ತು ತಾನೆ. 1 ವಾರ ಆಯ್ತು ಹೋಗ್ರೈ, ನ್ಯೂಯಾರ್ಕಿಂದ ಮುಂಚೆ ತಂದಿದ್ದು. ವಿಡಿಯೋ ಬಿಟ್ಟಿದ್ದು ಅವಾಗ ಲೇಟ್ ಬಂದಿದ್ದು ವಿಡಿಯೋ. ಎಲ್ಲಿ 20 ದಿವಸ ಆಯ್ತು, 3 ವಾರ ಆಯ್ತು. ಅದಕ್ಕೋಸ್ಕರ ಜಾಯ್ನ್ ಆಗ್ಬೇಕು. ಈ ವಾರದಾಗ ಜಾಯ್ನ್ ಆಗೋಣ. ಸೋಮವಾರದಿಂದ ಹೋಗ್ಬಿಡ ನಡೆಯೋಣ. ಸೋಮವಾರ ಅಲ್ಲ, ಭಾನುವಾರ ಬೆಳಿಗ್ಗೆ. ಭಾನುವಾರ ಬೆಳಗ್ಗೆಯಿಂದ ಹೋಗೋದು. ಸೋಮವಾರದಿಂದ ಹೋಗ್ಬಿಡ. ಭಾನುವಾರ ಯಾವತ್ತು ಲೇಜಿ ಆಗಿರ್ಬಾರ್ದು. ಎನಿ ಟೈಮ್ ನಾವು ಬಿಜಿ ಆಗಿರ್ಬೇಕು. ಭಾನುವಾರ ರಜಾ ಅಂದ್ಬಿಟ್ಟು ಇದು ಮಾಡಕ್ ಹೋಗ್ಬಾರ್ದು. ಅದಕ್ಕೋಸ್ಕರ ಬಣ್ಣ ತರ ಗೊತ್ತದ್ಯಾ, ಜಾಸ್ತಿ ತಗಪ್ಪ. ನನ್ನ ಹತ್ರ 1 ಲಕ್ಷ ಚೈನ್ ಐತೆ. ಬಣ್ಣ ಜಾಸ್ತಿ ತಗೋಬರಲ್ಲ ತಗೊಂಡ್ಸಂದಲ್ಲಿ. ಜಾಸ್ತಿ ತಗಪ್ಪ ನನ್ಕೂನು. ಬೋಂಡ ಬಂದಿದ್ದು ಆಯ್ತು, ಬೋಂಡ ತಿಂದಿದ್ದು ಆಯ್ತು. ಇನ್ನ ಗಾಡಿ ಬಂದಿಲ್ಲ. ಗಾಡಿ ಬಂದಿಲ್ಲ ನಮ್ದು. ಗಾಡಿ ಬಂದ್ಮೇಲೆ ಹೋಗಿ ಡೈರೆಕ್ಟ್ ಕಟಿಂಗ್ ಶಾಪ್ ಕೂತಿದ್ದೀನಿ. A few moments later. ಫೈನಲಿ ಬಂದ್ಬಿಟ್ಟೆ. ತೂಕ ಹೇಳ್ತಾರ ಹೋಗೋನೆ. ಊರ್ಗ್ ಹೋಗಿದ್ದ? ಯಾವಾಗ ಬಂದೆ? ಊರ್ಗ್ ಹೋಗಿದ್ದ. ಇನ್ನೊಬ್ನ ಯಾರೋ ಇದ್ದ ನೋಡು, ಅವಾಗಿಂದ ಮಾಡಿಸ್ಕೊಂಡ ಇಲ್ಲ ನಾನು. ಕನ್ನಡ ಕಲ್ತು ಬಿಟ್ಟಿದ್ಯಾ? ಇವಾಗ ಆಫ್ ಮಾಡು. ನನಗೆ ಹೊಸ ಕಾಪಿ ರೈಟ್ ಆಯ್ತಾರೆ. कम करो. मुझे अच्छा न्यू हेयर स्टाइल चाहिए. ಓಕೆ, कौन सा वाला? ಯಾವ ಹೇರ್ ಸ್ಟೈಲ್ ಮಾಡ್ಬೇಕು? ನೀನು ಮಾಡು. ಯಾವ್ದು ಮಾಡ್ತೀಯ? ಅದೇ ಬುಲೆಟ್ ಕಟಿಂಗ್. ಇದು ಮುಲೆಟ್ ಇದು. ಅದೇ ಸಪ್ರೇಟ್ ಕಟಿಂಗ್ ಕಟ್ನೆ. ಬೇರೆ ಮಾಡು. ಅದೇ ಸ್ಲೋಪ್ ಕಟಿಂಗ್. ಸ್ಲೋಪ್ ಏನ್ ಸ್ಲೋಪು? ಇದೆ 1 2 3 4 ಸ್ಟೆಪ್ ಟು ಸ್ಟೆಪ್. ಇದು ಬಿಡ್ಬೇಕು, ಬಿಡ್ತೀಯಾ? ಬ್ಯಾಕ್ ಸ್ವಲ್ಪ ಕಮ್ಮಿ ಅಲ್ಲ, ಸ್ವಲ್ಪ ಕಮ್ಮಿ ಅಂದ್ರೆ ಮೀಡಿಯಂ. ಬೇಡ, ನಂಗೆ ಇದಕ್ಕೆ ಮಾಡು, ಮುಲೆಟ್ ಮಾಡು. ಯಾವ್ದು ಮಾಡ್ತೀಯ ಆಮೇಲೆ ಭಯ. ಇವಾಗ ಹಿಂಗಿದ್ದೀನಿ. ಯಾರು? ಫುಲ್ ಶಾರ್ಟ್ ನಂಗೆ ಕಾಣಿಸ್ತಾ ಇದ್ದೇನೆ. ಲೈಟ್ ಹಾಕ್ಬೇಕು ಸ್ವಲ್ಪ. A few moments later. ನಮ್ಮ ಚಿಟ್ಟೆ ಯಾವ್ದಾನ ಒಂದು ನಾಯಿನ ಕಚ್ಚುತ್ತೀರ ಸುಮ್ಮನೆ ಇರೋ ಪಾಪ. ಅದು ಯಾವ್ದೋ ನಾಯಿನ ಹಿಡ್ಕೊಂಡೈತೆ. ಇವಾಗ ಫ್ರೆಶ್ ಆಗಿ ಆಚೆಗೆ ಬಂದೆ. ಈ ಟೈಮಾಗ ನಾನು ಫ್ರೀ ಆದ್ರೆ ಏನು ಕಂಟೆಂಟ್ ಮಾಡೋದು ಗೊತ್ತೇ ಆಗ್ತಾ ಇಲ್ಲ. ಏನಲ್ಲಿ ಪಾಪ ಚಿಕ್ಕುನೆಲ್ಲ ಕಚ್ಚಿದ್ಯಾ? ಚಿಕ್ಕುನೆಲ್ಲ ಇವಾಗ ಬಂದು ಇಲ್ಲಿ ತಂದಿದ್ದೀನಿ. ನಿಖಿಲ್ಗೆ ಫೋನ್ ಹಾಕಿದ್ದೀನಿ, ಬರ್ತೀನಿ ಅಂತ ಹೇಳೋನೆ. ಕಟಿಂಗ್ ಶಾಪಾಗ ಒಂದು ಇನ್ಸಿಡೆಂಟ್ ನೋಡಿದ್ಬಿಡ್ತು. ಬೇಜಾರಾಗ್ಬಿಡ್ತು ನನ್ಕ.
ಹಿಂಗೆಲ್ಲ ಆಗಬಾರ್ದು ಅನ್ಸ್ಬಿಡ್ತು. ಸುಮ್ಮನೆ ಬಂದ್ಬಿಟ್ಟೆ. ಏನು ಅಂತ ನಿಖಿಲ್ ಬಂದ್ಮೇಲೆ ಹೇಳ್ತೀನಿ ರೀ. ಇದು ತಿರ್ಗಾ ಓದ್ತೈತಿ. ಏನಿದು ಬೇರೆ ಕೆಲಸ ಇದ್ದಂಗಿಲ್ಲ. ಈ ಏರಿಯಾ ಒಳಗೆ ಒಂದು ನೈನು ಬಿಡಲ್ಲ. ಬರ್ರಿ, ಈ ರೋಡು ನಮ್ಮ ಚಿಟ್ಟೆ ಇದೆ. ಈ ಕಡೆಯಿಂದ ಈ ಕಡೆ ಯಾವ್ದನ್ನೂ ಬಿಡಲ್ಲ. ಈ ಕಡೆಯಿಂದನೂ ಆ ಕಡೆ ರೋಡಿಂದನೂ ಯಾವ್ದನ್ನೂ ಬಿಡಲ್ಲ ಯಾರನ್ನೂ. ಈ ರೋಡಿಂದ ಹೊಸ ನಾಯಿಗಳು ಬರಂಗಿಲ್ಲ. ಅಲ್ಲಿರೋ ಒಂದು ರೋಡಿಗೂ ಹೊಸ ನಾಯಿ ಬರಂಗಿಲ್ಲ. ಇಲ್ಲಿರೋ ರೋಡಿಂದ ಆ ರೋಡು ನಮ್ಮ ಚಿಟ್ಟೆ ಇದೆ ಮೇಂಟೆನೆನ್ಸು. ಮತ್ತೆ ಹಿಂಗೆ ಡೌನ್ಕೊಂದು ರೋಡ್ ಐತೆ, ಅದು ನಮ್ಮ ಚಿಟ್ಟೆ ಇದೆ ಮೇಂಟೆನೆನ್ಸು. ನಿಖಿಲ್ ಬಂದ ನನ್ನ ಕರ್ಕೊಂಡು ಹೋಗಕ್ಕ ಒಂದು ಇನ್ಸಿಡೆಂಟ್ ನಡೆದು ಬಿಡ್ತಾ. ಏನಾಯ್ತು? ನನ್ನ ಲೈಫಾಗ ಆ ಥರ ಯಾರು ಅಂದಿದ್ದಿಲ್ಲ ನನ್ನ. ಯಾರೇನು ಬಾಲ್ಕ ನಮ್ಮ ಗುಡ್ಡೆ ಅಂಗಡಿ ಹತ್ರ ಬಂದ್ರಿ. ಒಳಗೆ ಅವರೇ ಇರ್ಬೋದು, ನೋಡೋಣ. ಬರಲೇ ಅಪ್ಪ, ರೆಡಿ. ಓನರ್ ನೀನೇ ಅಲ್ಲ. ಗುಡ್ಡೆ 21. ಗುಡ್ಡೆ ಗುಡೆ ಚಾಯ್ ಹೇಳ. ಯಾ ಬ್ರೋ? ಚಾಯ್ ಎಲ್ಲ ಬೇಡ. ನಾನು ಕಪ್ರಿಯಾಗಿ ಏನ್ ಕೊಡ್ತೀವಿ ಇವಾಗ? ಫ್ರೀಯಾಗ ಚಾಕ್ಲೇಟ್. ಏನ್ ಚಾಕ್ಲೇಟು? ನಗಿಬೇಡಪ್ಪ ಇದು. ಕಾಫಿ ₹1 ಚಾಕ್ಲೇಟ್ ಕೊಡ್ತಾರಂತೆ. ಇವನ್ ಚಿಕ್ಕವನಿದ್ದಾಗ ಏನೇನ್ ತಿನ್ಸಿದೀನಿ ಅವನ್ಕ. ಅವನ್ ಪಿಜ್ಜಾ ಬರ್ಗರ್ ನೋಡಿದಿಲ್ಲ, ನಾನೇ ತೋರಿಸಿದ ಅವನ್ಕ. ಸುಮ್ನೆ ಏನೋ ಕಿಂಡಲ್ ಮಾಡ್ದೆ. ಏನೋ ಐಟಮ್ಗಳು ಹೆಂಗೈತೆ ಮೀಟಿಂಗ್? ಇದೆ ಮೀಟಿಂಗ್ ಜಾಗ. ಇವೆಲ್ಲ ನೀನೇನ ಮಾಡೋದು ಕೇಕ್ಗಳು? ಕೇಕ್ ಮಾಡು ಅಂದ್ರೆ ಇನ್ನೇನೋ ಮಾಡ್ಬಿಟ್ಟಿತ್ತು. ಪಿಜ್ಜಾ ಬರ್ಗರ್ ನೀನ್ ತಿನ್ಸ್ಬಿಟ್ಟು ಕೇಕ್ ಅವ್ನ್ ಮಾಡ್ತಾನೆ ಅಂತ ಕೇಳ್ತಾನೆ ನೋಡು. ನಿಜ ನನ್ ಸ್ಕೂಲ್ ಲೈಫ್ ಆಗಿ ಇವ್ನ್ ಸವಾಸ ಮಾಡಿ ನಾನು ಹಾಳಾಗಿದ್ದು. ಬಂಕ್ಸು ಏನೋ ನಾನು ಕಾಲೇಜ್ ಬಂಕ್ ಮಾಡಿಸೋದ್, ನಾ ಸ್ಕೂಲಾಗಿ ಬಂಕ್ ಮಾಡ್ಸೋದು ಹೇಳ್ಕೊಟ್ಬಿಟ್ಟಿದ್ದ. ಅವೆಲ್ಲ ಸೀಕ್ರೆಟ್, ನೋ ವಿಷಯ. ನಮ್ ಗುಡ್ಡೆ ಏನೇನೋ ತಂಬಿಟ್ಟವನೆ. ಅವನೇ ಇಷ್ಟ 3-4 ದಿವಸ ಹೋಗ್ಬಿಟ್ಟ. ಅಲ್ಲ ಗುಡ್ಡೆ ಹಾಕ್ಬೇಕಂದ್ರೆ ಅಲ್ಲಿಂದ ನಿತ್ಕೊಂಬ, ಅದೆಷ್ಟು ಮೀಟರ್ ಆಗೈತೆ ಅಂತ ಕೇಳುವ. ಹೇಳಲ್ಲ ಅವನು. ನಿಜ ಕಾಂತಾರ ಸುಮ್ಮನೆ ಗುಡ್ಡೆ ಅಂತೀರ. ಸಾರಿ ಗುಡ್ಡೆ. ಏಮನ್ ಸಾರಿ ಅಪ್ಪ. ಸಾರಿ. ಇವನ್ ಪಾಪ ನಮ್ ಚಿಕ್ಕವರಿದ್ದಾಗ ಪಾಪ ಅಂದ್ರೆ ನಾವು ಚಿಕ್ಕವರಿದ್ದಾಗ ನಮ್ ಕೆಲಸ ಏನು ಅನ್ಸೋ ಗೊತ್ತಾ? ಡೈಲಾಗ್ ಅಲ್ಲಿ ಕಲ್ತ್ಬಿಡಿ. ಅದು ಹುಡುಗರ ಮುಂದೆಲ್ಲ ಹುಡುಗಿರ ಮುಂದೆನೆ ಅಜೀಪ್ ಆಗ್ಬಿಡೋನು. ನನ್ ಮಗ ಇವಾಗ ಬಿಡಬಾರ್ದು ಇವ್ನ. ನಾವು ಹುಡುಗಿರ ಮುಂದೆ ಅಜೀವ್ ಮಾಡಿದ್ರೆ ನಾವು ಇದಕ್ಕೆ ಗೊತ್ತಾಗ್ಬೇಕು. ಕಟ್ಕೆ ಹೇಳಲಿಕ್ಕೆ ಹಂಗ ಜೀವ್ ಕೊಡೋದು. ಏನು ನಮ್ದಾಗ ಹುಡುಗಿರು ಯಾರು ನೋಡೋಣ ಅಂತ ಏನ್ ನಂದು? ಯಾವ ಕಾಲೇಜರೆಲ್ಲ ನೋಡ್ತಾರ? 45% ಹುಡುಗಿರು ನೋಡೋದು ನಂದು. ನಾನೇ ಶಾಕ್ ಆಗ್ಬಿಟ್ಟಿದ್ದೆ, ನೀನಾಗಿಲ್ಲ. ನಾನ್ ಶಾಕ್. ಬನ್ನಿ ಕೇಳೋದು ಬರ್ತಾಬಿಟ್ಟು ಪಕ್ಕಾಗಿ ಪಿಸಿ ಬರ ಇಟ್ಕೊಂಡೆ ಬೆಂಕಿ ಹಚ್ಕೊಂಡಿದ್ರೆ ಏನ್ ಕೇಳ್ತೀಯ? ಗುಡ್ಡೆ ನೀನು ಪುಷ್ ಮಾಡಿದೆ ಒಳ್ಳೆ ಕೆಲಸ. ಎಲ್ಲ ಕಣ್ಣೂರಾಗ ಅಂಗಡಿಯಾಗಿದ್ದ ಆರಾಮಾಗ. ಆರಾಮಾಗ ಅಲ್ಲೇ ಇದ್ದಿದ್ರ ನಮ್ ಕಾಂಟ್ರಾಕ್ಟ್ ಯಾವ್ದು ಇತ್ತದಿಲ್ಲ. ನಮ್ಮೂರಾಗೆ ಬಂದ್ಬಿಟ್ಟು ಮನೆ ಚಿಕನ್ ಇರ್ಬೇಕು. ಹಿಂಗ್ ಮಾಡಕ್ ಬಂದಲ್ಲ. ಏನ್ ಖಾಲಿ ಆಗೈತೆ? ಬೆಳಗ್ಗೆನೆ ಖಾಲಿ. ಗುಡ್ಡೆ ಎಷ್ಟು ಗಂಟೆಗೆ ಎದ್ದೇಳೋದು ಬೆಳಗ್ಗೆ? 4. ಸೂಪರ್ ಬಿಡ, ನೀನ್ ಸೂಪರ್. ನಿನ್ ತರ ನಾವು ಇರ್ಬೇಕು. ನಮ್ನೆಲ್ಲ ಹಾಳು ಮಾಡ್ಬಿಟ್ಟ ಅವನು ಉತ್ತರ ಆಗ್ಬಿಟ್ಟ. ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ದ್ವಾಸೆ ತಿನ್ಬೇಕು. ತಿಂದು ಪೋತ ಅಲ್ಲ, ತಿಂಡಿ ಪೋತು ಅಂತ ಅಲ್ಲಿ ಒಂದು ಜಾಗದಾಗ ಇದೈತೆ ದ್ವಾಸೆಗಳು. ಏನೇನೋ ನಾನು ತಿಂದು 2 ವರ್ಷ ಆಯ್ತೇನಾ. ಇವಾಗ ಹೋಗಿ ಟೇಸ್ಟ್ ಮಾಡೋಣ ಅಂತ ಓದ್ತಿದ್ದೀರಿ. ನಾ ಯಾವ ಹೇಳ್ದೆ ಗೊತ್ತಾ, ಕಟಿಂಗ್ ಶಾಪ್ ಒಂದು ಇನ್ಸಿಡೆಂಟ್ ಆಗ್ಬಿಡ್ತು ಅಂತ. ನಾನು ಅವನಿಕ್ಕಂದು ಫೇಸ್ ವಾಶ್ ಮಾಡ್ತೀನಿ ಅಂದ. ಇಲ್ಲ
ಬೇಡ ನಾನು ಬಿಕಾರಿ ಆಗ್ಬಿಟ್ಟಿದ್ದೀನಿ, ಬಡವನ ಆಗ್ಬಿಟ್ಟಿದ್ದೀನಿ ಅಂತ ಹಿಂದಿದಾಗ ಹೇಳಿದೆ, ಬಿಕಾರಿ ಆಗ್ಬಿಟ್ಟಿದ್ದೀನಿ ಅಂತ. ನೀವು ಅವ್ರಿಗಂದು ಏನು ಅನ್ಬೇಕು, ನೀನು ತೂ ಅಮೀರ್ ಕಪ್ತಾ ಅಂತ ಕೇಳ್ತಾನೆ. ನೀನು ಸಾಕಾಣೆ ಆಗಿದ್ದೆ ಅಂತ ಕೇಳ್ತಾನೆ. ನಂಗೆ ಅವಾಗ ಅನಿಸ್ತು, ಸರಿ ಬಿಡೋ ಟೈಮ್ ಬರ್ತದೆ ಮನ್ಸೊಳಗ, ಸುಮ್ಮನೆ ಬಂದ್ಬಿಟ್ಟೆ ನಾನು. ಇವಾಗ ಈ ಟೈಮಾಗ ಇದ್ದೀನಿ ನಾನು. ಎಂತವ್ರಿಗೆ ಅಂತ ಮತ್ತೆ ಹೇಳ್ಬಿಟ್ಟು ನೋಡು ಎಂತ ವಾದ ಅನ್ಬಿಟ್ಟ. ಒಂಥರ ಬೇಜಾರಾಗ್ಬಿಡ್ತ. ಅದ್ ಬೇರೆ 7ನೇ ಕ್ಲಾಸ್ ಹುಡುಗನೇನ ಹಿಂದೆ ಕೂತಿದ್ದ ನೆಕ್ಸ್ಟ್ ಕಟ್ಟಿಂಗ್ ಮಾಡ್ಸಕ, ಅವನು ಸಿಕ್ಕಾಪಟ್ಟೆ ನುಗ್ಬಿಟ್ಟು ಬೇಜಾರಾಗ್ಬಿಡ್ತು. ಮಕ್ಕರಾಗೈತಾ ಬೆಳೆ ಬೇಜಾರಾಗ್ಬಿಡ್ತು. ನಂಗಿನ್ನ ಮೈಂಡಾಗ ಅದೈತೆ ದುಡ್ಡು ಹೋಗ್ಬಿಟ್ಟಿದ್ರು ಬೇಜಾರು ನಂಕ ಅಂತ ಮಾತು ಅಂದ್ಬಿಟ್ಟಲ್ಲ. ಅವ್ನು ಯಾರು ನನ್ಗೆ ಬಂದಿದ್ದೇವ, ಅವ್ನು 2 ವರ್ಷದಿಂದ ಅಲ್ಲ ಪರಿಚಯ. ಪರಿಚಯ. ಆವಾಗಿಂದ ಅವ್ರು ಒಂಥರ ಇದ್ದಂಗೆ, ಸ್ವಲ್ಪ ಕ್ಲೋಸ್ ಇದ್ದಂಗೆ. ಬಟ್ ಆ ತರ ಮಾತು ಅನ್ಸ್ಕೊಳಷ್ಟಲ್ಲ ಕ್ಲೋಸ್ ಇರ್ಲಿಲ್ಲ. ಇವತ್ತು ಅಂದ್ಬಿಟ್ಟು ಅದನ್ನು ಬಳೆ ಬೇಜಾರಾಗ್ಬಿಡ್ತಾ. ನಿನ್ ರಿಯಾಕ್ಷನ್ ಹೆಂಗೆ, ಏನ್ ಹೇಳು? ಒಟ್ನಾಗ ಅವ್ನು ನಿನ್ನ ಇನ್ನ ಪೂರ್ತಿಯಾಗಿ ನೋಡಿಲ್ಲ ಬರ. ಅವ್ನು ಸಡನ್ ಆಗಿ ಬರೀ ಕಟಿಂಗ್ ಶಾಪ್ ಆಗಿ ನೋಡ್ಬಿಟ್ಟಂಗ ಅನ್ಬಿಟ್ಟಿದ್ದಂಗ. ನಾನು ಸಿಂಪಲ್ ಮ್ಯಾನು. ನಾನು ಈ ಕಿವಾಗ ಒಳ್ಳೆ ಹಾಕಂದಾಗ್ಲಿ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಓಡಾಡೋದಾಗ, ಬ್ರ್ಯಾಂಡೆಡ್ ಬಟ್ಟೆ ಆಗ್ಲಿ, ಈ ತರ ಗಲೀಜ್ ಬಟ್ಟೆ ನಾನು ಹಸು ಮೇಸೋನಲ್ಲ, ಹಸು ಮೇಸೋನೆ. ಬಟ್ ನಾನು ನಾರ್ಮಲ್ ತರನೇ ಇಷ್ಟಪಡ್ತೀನಿ. ನಮ್ಮ ಅಜ್ಜಿ ಆಗ್ಲಿ, ನಮ್ಮ ಅಪ್ಪ ಒಂದ್ಸತಿ ಕಾಸು ಕೊಡಕ್ ಬಂದ ಕಿವಿಗೆ ಒಳ್ಳೆ ತಗೋ ಅಂತ. ನಂಗೆ ಅವ್ ಮೇಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಇದಕ್ಕೆಲ್ಲ ನಮ್ಮ ಅಜ್ಜಿನೂ ತಗೊಡ್ತೀನಿ ಅಂತ ಹೇಳಿದ್ರು. ನಂಗೆ ಅವೆಲ್ಲ ಇಂಟ್ರೆಸ್ಟೇ ಇಲ್ಲ. ನಾನು ನಾರ್ಮಲ್ ಆಗಿ ಸಿಂಪಲ್ ಆಗಿರ್ಬೇಕು ಅಂತ ಇಂಟ್ರೆಸ್ಟ್. ಇನ್ನ ನಮ್ಮ ಅಣ್ಣನ್ ನೋಡ್ರಿ, ಪಕ್ಕ ರಿಚ್ ಕಿಡ್ಡೆ. ನಾವು ಹಂಗಲ್ಲ ರೂಢಿ ಇಲ್ಲ. ಚಿಕ್ಕ ವಯಸ್ಸಾಗ ಒಳ್ಳೆ ಬಟ್ಟೆ ಹಾಕೋತೀರಿ, ಅದೊಂದು ಅಷ್ಟೇ. ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಒಳ್ಳೆ ಬಟ್ಟೆ ಹಾಕೋತೀರಿ ಅಷ್ಟೇ. ಈ ವಾಲೆ ಹಾಕಬೇಕು. ನಾನು ಚಿಕ್ಕ ವಯಸ್ಸಿಂದ ನೀನ್ ನೋಡಿದ್ವಿ ವಾಲೆ ಹಾಕೋದು. ನಮ್ಮ ಅಣ್ಣಂದು ಎಷ್ಟು ನೋಡಿದ್ದೀನಿ ನಾನು. ಅಪ್ಪ ಇದು ಇಷ್ಟೊತ್ತಿಗೆ ಎಷ್ಟು ಒಂದು 12 ವಾಲೆಗಳು ಚೇಂಜ್ ಆಗ್ಬಿಟ್ಟವೆ. ಈ ಹಣ್ಣು ನೋಡು ನಂಗಿನ 9 ವರ್ಷ ಚಿಕ್ಕವ್ರು ಇವ್ರು. ಇವನು ಕೇಳೋಣ 9 ಗ್ರಾಮ್ ವಾಲೆ ಹಾಕೋನು. ಬೇಜಾರಾಗ್ಬಿಡ್ತು. ಇನ್ನ ಈ ಡೇ ಹೆಂಗ್ ಮುಗಿತದೆ ಅಂತ ನಂಗ ಬೇಜಾರಾತೈತಿ. ನಿದ್ದೆ ಬರ್ತದಿಲ್ಲ ರಾತ್ರಿ ಅಂತ. ಇವನ್ ಬಂದವನೇ ಇವಾಗ, ಇವನ್ನ ಕರ್ಕೊಂಡು ಇವಾಗ ಓದ್ತಾ ಇದ್ದೀನಿ ಅಲ್ಕ. ಏನ್ 5 ಜನ ಅವ್ರೆ ಅಪ್ಪ, 3 ಜನ ಇಷ್ಟು ಜನ ಅವ್ರೆ ಅಂತ. ಅದನ್ನ ಮಾಡಕ್ಕೆ ಗೊತ್ತಿಲ್ಲ. ಆ ಟೈಮ್ ಚಿಕನ್ ಹೋಗ್ತಾರೆ. ಏನೇನಿಲ್ಲ ಅವೆರಡೇನ ಇರೋದು? ಅವೆರಡೇನಾ? ಮಸಾಲೆ ದೋಸೆ, ಪುಡಿ ದೋಸೆ ಅವೆರಡೇ ಇರೋದು. ಪುಡಿ ದೋಸೆ ಖಾಲಿ ಆಗ್ಬಿಟ್ಟಿದ್ದಲ್ಲ. ಪುಡಿ ದೋಸೆ ಸಕಲಾಗಿರ್ತದೆ. ಅದೇ ಕೊಡೋಣ ಪುಡಿ ದೋಸೆ. ಮೂರು ಅದೇ ತರ. ಮಸಾಲೆ ದೋಸೆ ಎಲ್ಲ ಬೆಳಗ್ಗೆ ನಿಲ್ತದೆ ಅಲ್ಲ, ಅದಕ್ಕೆ ಪುಡಿ ದೋಸೆ ಹೇಳಿದಿರಿ ಬರ್ಲಿ ಅಂತ. ನಿಖಿಲ್ ಇಲ್ಲಿ ಏನೋ ಮಾಡಕ್ ಬಂತವನಿ. ನಾನು ಮುಚ್ಚಿಕೊಂದು ವಿಡಿಯೋ ಮಾಡೋಣ ಅಂತಿದ್ದೆ, ನೋಡ್ಬಿಟ್ಟ ಮೊಬೈಲ್ ಚಾರ್ಜ್ ಹಾಕಾಗ ಅವ್ರ ಹತ್ರ ಮೊಬೈಲ್ ಚಾರ್ಜ್ ಹಾಕ್ತವ್ರೆ. ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಇವ್ನೇನೋ ಮಾಡ್ತಾವನೆ. ದಿನಾನ ಅಲ್ಲಿ ಗೋಬಿ ಮಾಡ್ತಾರ, ಅದು ಸಾಕಾಗಿರ್ತದೆ. ಇವಾಗ ಹಿಂಗ್ ಹೋಗೋಗೆ ದಾರಿ ಲೆಫ್ಟ್ ಆಗ ಈ ಲೆಫ್ಟ್ ಆಗಲ್ಲ, ಹಿಂಗ್ ಒಳಕ್ ಹೋದ್ಮೇಲೆ ನನ್ ಬೋನ್ ಸ್ಕೂಲ್ ಇದೆಯಲ್ಲ ಆ ರೋಡಾಗ ಟ್ರೈ ಮಾಡೋಣ ಇದ್ರೆ. ಪಾಪ ಇವನ್ ಬಿಟ್ಬಿಟ್ರೆ ನೀನ್ ಒಬ್ರೇ ಹೋಗಿದ್ಯಾ ನೋಡಿ ತಿನ್ನಾಕ. ನಾನು ನೆನ್ನೆ ಹೇಳಿದ್ದೆ, ನಿನ್ ಜೊತೆ ಬರ್ತಾ ನಾನು ವಿಮಲ್ ಹಾಕಕ್ ಬಂತು ಬಿಡ್ತೀನಿ. ಪುಡಿ ದೋಸೆ ಅಂದ್ರೆ ಪುಡಿ ಹಾಕೋದು ಅಷ್ಟೇ, ಚಟ್ನಿ ಪುಡಿ. ಅದು ಮಸಾಲೆ ಮೇಲೆ ಹಾಕ್ಬಿಡ ಅಷ್ಟೇ. ಇದು ಚೆನ್ನಾಗೈತೆ. ಬಂತು ಪುಡಿ ದೋಸೆ. ಸೂಪರ್ ಚೆನ್ನಾಯ್ತಲ್ಲ. ತಿನ್ನಾಕಲ್ಲ ಇದ್ದಿದ್ರಿ ಇನ್ನ ಚೆನ್ನಾಗಪ್ಪ. ತೊಡೆ ಮೇಲೆ ಇಕ್ಕಂದ್ರೆ ತಿನ್ಬೇಕು. ಇವ್ನ ಅಲ್ಕೋ ಅವನೇ ಬರ್ಲಿ ರೀ. ಅವನ ರಿವ್ಯೂ ಹೆಂಗಾಯ್ತು ಅಂತ ಏನ್ ಕೋದ್ನ ಅವನು. ಹೆಂಗಾಯ್ತು ಟೇಸ್ಟು? ಪಲಾವ್ ಪಲಾವ್ ಅಲ್ಲ, ಬರೀ 2 ಐಟಮ್ ಒಂದು ಅಲ್ಲ.
ಚೆನ್ನಾಗಿದೆ ದೋಸೆ ಪುಡಿ ದೋಸೆ ಅದು ಚೆನ್ನಾಗಿದೆ. ಬೇರೆ ಎರಡೇ ಐಟಮ್ ಐತೆ ಅಂತ ತಾನೆ. ಅದೇ ಮಸಾಲೆ ದೋಸೆನಾಗ ಎರಡೇ ಹೇಳಿದ್ದವನು. ಹೌದಾ? ಇವಾಗ ಗೋಬಿ ತಿನ್ಬೇಕು ಅನ್ಸ್ತೈತೆ. ಇವರಿಬ್ರು ಎಂತ ಪ್ಲಾನ್ ಹಾಕೈತವ್ರು ಅಂದ್ರೆ, ನಾನು ಗೋಬಿ ಅಂಗಡಿ ತೆಗೀತದೆ ಇಲ್ಲ ಅಂತ ಡೌಟ್ ಇಂದ ರೈಸು ಹಾಕ್ಸ್ಕೊಂಡು ತಿನ್ಬಿಟ್ಟವ್ರು ಇವರಿಬ್ರು. ಎಂತ ಬುದ್ಧು ಅಂತ ನನ್ ಕಿವಾಗ ಗೊತ್ತಾಯ್ತು. ನಾನೇ ನನ್ ಮಗ ಗೋಬಿ ಕಾಯ್ಕೊಂತಿದ್ದೀನಿ. ಅಲ್ಲಿ ತೆಗ್ದಿತ್ತದ ಇವಾಗ ಟೈಮ್ ಆಗೈತಲ್ಲ, 9 ಗಂಟೆ ಆಗೈತೆ ನಾಡಾರ. ಡೌಟ್ ಇಂದ ಸಿಗ್ತದ ಇಲ್ಲ ಅನ್ಬಿಟ್ಟು ಇಲ್ಲಿ ಸರಿಯಾಗ ಬ್ಯಾಟಿಂಗು. ಗೋಬಿ 3 ಗೋಬಿ ಒಂದೇ ಪ್ಲೇಟ್ ಇರೋದು. ಹೆಂಗ ನಿಮ್ಮ ಅಣ್ಣ ಈಗ ಏನ್ ಸಮಾಚಾರ? ಯಾರು ಗೊತ್ತಾ? ಗೊತ್ತಾಗಿದೆ. ಆಕ್ಷನ್ ಕ್ಲಾಸ್ ನೀನು ಬಾಲಾಜಿ ಅವ್ರ ತಮ್ಮನು. ಅವನು ಇಲ್ಲಿ ಅವ್ನ್ ಬಾಲಾಜಿ ಅವ್ರ ತಮ್ಮನೆ. ಅವನು ಹಿಂಗೆ ಅವನೇ, ಇವನು ಹಿಂಗೆ. ಅವ್ನ್ ಬೆಳಗವ್ರು ಅಲ್ಲ ಹೋಯ್ತು ಅವನು ಹೈಟ್ ಇವಳು. ಅಲ್ಲ ನೋಡಿ ಹೆಂಗೆ ನಾ ಕಾಣಿಸ್ತಿದ್ದೀನಾ? ಕರ್ ಕಾಣಿಸ್ತಿದ್ದೀನಣ್ಣ? ರೈಟ್ ಆಗಿದೆ. ಲೈಟ್ ಆಗಿದ್ದೀನಾ? ನಿಮ್ಮ ಅಣ್ಣೇನ್ ಓದ್ತಾವ ಮಗ? ಅವನೇನೋ ಓದ್ ಕಂಪ್ಲೀಟ್ ಆಗ್ಬಿಡ್ತಲ್ಲ ಎಜುಕೇಶನ್. ಏನ ಇಲ್ಲ ಬಿಡಲಿ ಖಾಲಿ. ಜೊತೆಗೆ ಒಬ್ರಿರ್ತಾರೆ ಫ್ರೀಯಾಗ ಕರ್ಕೊಂಡೆ. ಅನಿಸುತ್ತಿದೆ ಯಾಕೋ ಎಂದು ನೀನೆ. ಇವಾಗ ಏನ ರೀಲ್ಸ್ ಬರ್ತವನೆ. ನಮ್ಮ ಮನೆ ಬಂತು, ಹೋಗಿ ತಿನ್ಬಿಟ್ಟು ಹಾಚ್ಕೊಳ್ಳೋಣ. ಟಾಟಾ ಬಾಯ್ ಬಾಯ್, ಗುಡ್ ನೈಟ್. ಊಟ ತಿಂದಿದ್ದಾಯ್ತು, ಹೋಗಿ ಮಳ್ಕತ್ತಾ ಇದ್ದೀನಿ. ಬಾಯ್ ಬಾಯ್.